ऐसा नाटक चलता था कुछ, लेकिन आज सिस्टम है, अपने आमदन है, उसका कार्यालय है, तरीका है, एक सिस्टम है, उसी सिस्टम पे काम चलता है। कहीं पर भी एक ऐसा रिवाज नहीं है हर तहसील में, हर विधानसभा क्षेत्र में एमपी का ऑफिस मिक्स करके मिसलबाजी ನಮ್ಗೆ ಡಿಸ್ಟ್ರಿಕ್ಟ್ ಆಫೀಸ್ ಕೊಡೋದಲ್ಲಿ ಕಾರವಾರದಲ್ಲಿ ಕೊಡ್ತಾರೆ, ಬೆಳಗಾವಿಯಲ್ಲಿ ಕೊಡೋದಿಲ್ಲ. ಬೆಳಗಾವಿ ಡಿಸ್ಟ್ರಿಕ್ಟ್ ನಲ್ಲಿ ಮಾತ್ರ ಕೊಡ್ತಾರೆ, ಚಿಕ್ಕೋಡಿ ಮತ್ತು ಎಂಪಿ ಬೆಳಗಾವಿ ಎಂಪಿ ಮಾತ್ರ ಕೊಡ್ತಾರೆ. ಏನ್ ಮಾಡೋದು, ಜಿಯೋಗ್ರಫಿಕಲ್ ನ್ಯಾಚುರಲ್ ಡಿಸ್ಟೆನ್ಸ್ ಇದನ್ನ ನೀವು ಚೇಂಜ್ ಮಾಡಬೇಕು ಅಂತಂದ್ರೆ ಆಗುದಿಲ್ಲ. ನಾವು ಎಷ್ಟೋ ಸಲ ಹೇಳಿದ್ವಿ ಕಿತ್ತೂರು ಖಾನಾಪುರ ನಮ್ಗೆ ಕಿತ್ತೋಡ್ ಕೊಡ್ರಿ ಅಂತ. ನಾವು ನಮ್ಮ ಜಿಲ್ಲೆಯವರು ಎಲ್ಲ 6 ವಿಧಾನಸಭಾ ಇದೆ, ನಾವು ಇದನ್ನ ಯಾರು ಸೇರ್ಸ್ಕೊಂಡ್ಬಿಡ್ತೀವಿ, ನಮ್ಗೆ ಬಿಟ್ಕೊಡ್ತೀವಿ ಅಂತ ಕೇಳಿದ್ವಿ. ಬೆಳಗಾವಿ ಜಿಲ್ಲೆಯವರು ಅದನ್ನು ಬಿಟ್ಕೊಂಡಿದ್ದಾರೆ. ನೀವು 2 ವಿಧಾನಸಭಾ ಲೋಕಸಭಾ ನೀವು ಇಟ್ಕೋರಿ, ಇದು 2 ವಿಧಾನಸಭಾ ನಮಗೆ ಕೊಡ್ರಿ, ನಾವೇ ಅದನ್ನು ನೋಡ್ಕೊಂತೀವಿ ಅಂತ ಹೇಳಿದ್ವಿ. ಈಗ ಯಾರೋ ಒಬ್ರು ಹೇಳಿದಲ್ಲ, ಖರೆ ಅದ. ನೀವು ಅಲ್ಲಿ ಜಿಲ್ಲಾಧ್ಯಕ್ಷರು ಕೇಳಿದ್ರೆ ಇಲ್ಲಿ ಅಂತ ತೋರಿಸ್ತಾರೆ, ಇಲ್ಲಿ ಕೇಳಿದ್ರೆ ಅಲ್ಲಿ ಅಂತ ತೋರಿಸ್ತಾರೆ. ನಾವ್ ಹೇಳಿದ್ವಿ ಬಿಟ್ಕೊಟ್ಬಿಡ್ರಿ ಅಂತ. ಈಗ ಜಿಲ್ಲಾಧ್ಯಕ್ಷರು ಹೋಗ್ತಾರೆ ಆಗಂಗಿಲ್ಲ, ಅವ್ರ ಕೈಲೂ ಇಲ್ಲ. ಇದೊಂದು ವ್ಯವಸ್ಥೆ, ಸಂಘಟನಾತ್ಮಕ ವ್ಯವಸ್ಥೆ, ಆಡಳಿತಾತ್ಮಕ ವ್ಯವಸ್ಥೆ, ಇದರಡಿಯಲ್ಲಿ ನಾವು ಹೋಗ್ಬೇಕಾಗ್ತದೆ. ಆದ್ರೆ ಇದು ಸರ್ಕಾರಿ ಆಡಳಿತದ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದು ಬೆಳಗಾವಿ ಜಿಲ್ಲೆ, ಇಲ್ಲಿ ಏನೂ ವ್ಯತ್ಯಾಸ ಆಗ್ಲಿಲ್ಲ, ವ್ಯತ್ಯಾಸ ಆಗುದೂ ಇಲ್ಲ. ಎಷ್ಟೋ ಸರಿ ನಾವು ಇಲ್ಲಿಗೆ ಹೋಗ್ಬೇಕಾಗುತ್ತೆ, ಬೆಳಗಾವಿಗೆ ಹೋಗ್ಬೇಕಾಗುತ್ತೆ, ಕಾರವಾರಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಕಾರವಾರದಲ್ಲಿ ಕೆಲಸ ಆಗುದೂ ಇಲ್ಲ. ಸೊ ದಯವಿಟ್ಟು ಈ ವ್ಯವಸ್ಥೆ ನಮ್ಗೆಲ್ಲರಿಗೂ ಗೊತ್ತಿದೆ, ಆದ್ರೂ ಪುನಃ ಮತ್ತೊಮ್ಮೆ ನನಗೆ ಜ್ಞಾನವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ.